ದಿನಕ್ಕೂ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು ಅರಣ್ಯ ಇಲಾಖೆ, ಸೋಕೋ ಮತ್ತು ಕಂದಾಯ ಫಾರೆನ್ಸಿಕ್ ತಂಡ ಈಗ ಬಂಗ್ಲೆಗುಡ್ಡಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈಗ ಶೋಧ ಕಾರ್ಯ ಆರಂಭವಾಗಿರೋದು, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ? ಪ್ರವೀಣ್, ಈಗ ಜಸ್ಟ್ ಎಸ್ಐಟಿ ತನಿಖಾ ತಂಡ ಈಗ ಬಂಗ್ಲಾಗುಡ್ಡಕ್ಕೆ ಆಗಮಿಸಿದೆ. ಬಂಗ್ಲಾಗುಡ್ಡದ ಒಳಗಡೆ ಪ್ರವೇಶವನ್ನ ಮಾಡಿದೆ. ಈಗ ಇಲ್ಲಿ ನಾವು ಗಮನಿಸಬಹುದು ಪ್ರವೀಣ್, ಒಳಗಡೆ ಕಡೆ ಉಪ್ಪಿನ ಮೂಟೆ ಹಾಗೂ ಪೈಪ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನಿನ್ನೆ ಕೂಡ ಇದೇ ರೀತಿಯಾಗಿ 4 ಪೈಪ್ಗಳನ್ನ ಕೂಡ ತೆಗೆದುಕೊಂಡು ಹೋಗಲಾಗಿತ್ತು. ಆದ್ರೆ ನಿನ್ನೆ ಆ ಎಲ್ಲಾ ಪೈಪ್ಗಳನ್ನ ಕೂಡ ವಾಪಸ್ ತೆಗೆದುಕೊಂಡು ಬರಲಾಗಿತ್ತು. ಯಾಕಂದ್ರೆ ಒಂದಷ್ಟು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿತ್ತು. ಅದನ್ನ ಬಾಕ್ಸ್ಗಳಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ನಂತರ ಅಲ್ಲಿ ಅಕ್ಕಪಕ್ಕದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತಹ ಒಂದಷ್ಟು ಮೂಳೆಗಳ ಅವಶೇಷಗಳನ್ನು ಕೂಡ ಒಂದು ಬಾಕ್ಸ್ ನಲ್ಲಿ ಸಂಗ್ರಹಿಸಿ, ಅಂದ್ರೆ ಸುಮಾರು ಬಾಕ್ಸ್ಗಳಲ್ಲಿ ಸಂಗ್ರಹಿಸಿ ಅದನ್ನ ಸೀಲ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ನಾವೇನು ಗಮನಿಸ್ತಾ ಇದೀವಿ, ಒಂದಷ್ಟು ನಿನ್ನೆ ತೆಗೆದುಕೊಂಡು ಹೋದಂತಹ ಒಂದು ಬಕೆಟ್ಗಳೇನಿದೆ, ಆ ಒಂದು ಬಕೆಟ್ಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸ, ಅಂದ್ರೆ ಅಲ್ಲಿ ಸಿಗುವಂತ ಮೂಳೆಗಳ ಅವಶೇಷಗಳನ್ನ ಇದರ ಮೂಲಕ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಈಗ ಆ ಪಾಯಿಂಟ್ ಅಂದ್ರೆ ನಂಬರ್ಗಳನ್ನ ಇಲ್ಲಿರುವಂತಂದ್ರೆ ಪಾಯಿಂಟ್ಗಳನ್ನ ಮಾಡಿಕೊಳ್ಳುವಂತ ನಂಬರ್ಗಳೇನಿದೆ, ಆ ನಂಬರ್ಗಳನ್ನ ಇಡುವಂತ ಒಂದು ನಂಬರ್ ಬೋರ್ಡ್ಗಳಾಗಿರ್ಬೋದು ಅಥವಾ ಒಂದಷ್ಟು ಬಾಕ್ಸ್ಗಳಾಗಿರ್ಬೋದು, ಗ್ಲೌಸ್ಗಳಾಗಿರ್ಬೋದು, ಕವರ್ಗಳು, ಇದೆಲ್ಲವನ್ನ ಕೂಡ ಈಗ ಬಂಗ್ಲಾಗುಡ್ಡಕ್ಕೆ ಒಳಗಡೆ ಸಿಬ್ಬಂದಿಗಳಂದ್ರೆ ಸ್ಥಳೀಯ ಪಂಚಾಯತ್ನಲ್ಲಿ ಕೆಲಸ ಮಾಡುವಂತಹ ಒಂದಷ್ಟು ಸಿಬ್ಬಂದಿಗಳು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಇವತ್ತಿನ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಆಲ್ರೆಡಿ ಈ ಒಂದು ಬಂಗ್ಲಾಗುಡ್ಡದ ಒಳಗಡೆ ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಹಾಗೆ ಸೈಮನ್ ಅವರು ಇಬ್ರು ಕೂಡ ತೆರಳಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ತೆರಳಿರುವಂತದ್ದು, ಅವರ ಜೊತೆಯಲ್ಲಿ ವೈದ್ಯಕೀಯ ತಂಡ ಕೂಡ ತೆರಳಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಕೂಡ ತೆರಳಿದ್ದಾರೆ. ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು ತೆರಳಿದಂತಹ ಎಸ್ಐಟಿ ತನಿಖಾ ತಂಡ ಸಾಕಷ್ಟು ತಲಾಶೆಯನ್ನು ಕೂಡ ನಡೆಸಿದ್ರು. ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ವಿ. ಎಸ್ಐಟಿ ತನಿಖಾ ತಂಡದ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಈಗ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬಂಗ್ಲಾಗುಡ್ಡ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ತನಿಖಾ ತಂಡದ ಅಧಿಕಾರಿಗಳು. ನಿನ್ನೆ ಕೂಡ ಇದೇ ತಂಡ ಇಲ್ಲಿಗೆ ಆಗಮಿಸಿತ್ತು. ಇವತ್ತು ಕೂಡ ಒಳಗಡೆ ಪ್ರವೇಶವನ್ನ ಪಡಿತಾ ಇದೆ. ಅಂದ್ರೆ ಬಂಗ್ಲಾಗುಡ್ಡದ ಒಳಗಡೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅಂತ ನಾವು ಕರಿತೀವಿ, ಅವರು ಮಂಜುನಾಥ ಗೌಡರಿಗೆ ಒಳಗಡೆ ಹೋಗ್ತಿದ್ದಾರೆ. ನನಗೆ ಕೂಡ ಸಂಪೂರ್ಣವಾಗಿ ಈ ಒಂದು ಬಂಗ್ಲಾಗುಡ್ಡದ ಒಳಗಡೆ ಈಗ ಏನು ಈ ಒಂದು ಜಾಗದಲ್ಲಿ ಹೋಗ್ತಿದ್ದಾರೆ, ಇದೇ ಜಾಗದಲ್ಲಿ ಹೋಗಿ ಅಲ್ಲಿ ಏನೇ ಒಂದು 9 ಪಾಯಿಂಟ್ಗಳನ್ನು ಗುರುತಿಸಿದ್ರು. ಆ ಒಂದು 9 ಪಾಯಿಂಟ್ಗಳ ಪೈಕಿ 5 ಜಾಗದಲ್ಲಿ ಒಂದಷ್ಟು ಶೋಧ ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿ ಸಿಕ್ಕಂತಹ ಒಂದಷ್ಟು ತಲೆಬುರುಡೆಯ ಭಾಗಗಳು, ಅದರ ಜೊತೆಗೆ ಏನು ಸಿಕ್ಕಂತ ಮೂಳೆಗಳ ಅವಶೇಷಗಳು, ಅದೆಲ್ಲವನ್ನ ಕೂಡ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ನಿನ್ನೆ ಅದೆಲ್ಲವನ್ನ ಕೂಡ ಸೀಸ್ ಮಾಡಿ ವಶಕ್ಕೆ ಪಡೆದುಕೊಂಡು ಆ ನಂತರ ಅದೆಲ್ಲವನ್ನ ಕೂಡ ಎಸ್ಐಟಿ ಕಚೇರಿಗೆ ತೆಗೆದುಕೊಂಡು ಹೋಗಲಾಗಿದೆ. ಇವತ್ತು ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಸಾಧ್ಯತೆ ಕೂಡ ಖಂಡಿತ ಕಂಡು ಬರ್ತದೆ. ನೋಡಿ, ಪ್ರಮುಖವಾಗಿ ಬಂಗ್ಲಾಗುಡ್ಡದ ಒಳಗಡೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಒಬ್ಬೊಬ್ಬರಾಗಿ ಅಧಿಕಾರಿಗಳ ತಂಡ, ಸೋಕೋ ಟೀಮ್ ಎಲ್ಲರೂ ಕೂಡ ಈಗ ಅಲ್ಲಿ ಒಳಗಡೆ ಹೋಗ್ತಿದ್ದಾರೆ. ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಒಂದು ಟೆಂಟ್ ಮಾದರಿಯಲ್ಲಿ ಒಳಗಡೆ ಬಂಗ್ಲಾಗುಡ್ಡದ ಒಳಗಡೆ ನಾವು ಏನು ವೈಟ್ ಮಾದರಿಯಲ್ಲಿ, ವೈಟ್ ಕಲರ್ ನಲ್ಲಿ ಕಾಣಿಸ್ತಾ ಇರುವಂತಹ ಟೆಂಟ್ ಮಾದರಿ ಏನಿದೆ, ಅಲ್ಲಿ ಆ ಒಂದು ಜಾಗದಲ್ಲಿ ಇದ್ದು ಆ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೂ ಕೂಡ ಆ ಒಂದು ಟೆಂಟ್ ಅನ್ನು ಕೂಡ ಹಾಕೊಳ್ಳಲಾಗಿದೆ. ನಿನ್ನೆ ಸಂಪೂರ್ಣವಾಗಿ ಇಲ್ಲಿ ಮಳೆ ಒಂದು ರೀತಿಯಲ್ಲಿ ಅಡ್ಡಿಪಡಿಸಿತ್ತು. ಹಾಗಾಗಿ ಆ ಒಂದು ಮಳೆ ಬಂದರೂ ಕೂಡ ಕಾರ್ಯಾಚರಣೆಗೆ ಯಾವುದೇ ರೀತಿಯಂತ ಅಡ್ಡಿ ಆಗದಂತೆ ಸಂಪೂರ್ಣವಾಗಿ ಇಲ್ಲಿ ಶೋಧವನ್ನು ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ ನಮ್ಮ ಕ್ಯಾಮರಾ ಪರ್ಸನ್ ಕಿಶನ್ ಆ ಎಲ್ಲಾ ದೃಶ್ಯಗಳನ್ನ ಕೂಡ ತೋರಿಸ್ತಿದ್ದಾರೆ. ನೋಡಿ, ಅಲ್ಲಿ ಆ ಜಾಗದಲ್ಲಿ ಪೊಲೀಸರು ನಿಂತಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ನಿಂತಿದ್ದಾರೆ, ಸೋಕೋ ಟೀಮ್ ಕೂಡ ನಿಂತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಆ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ನಿಂತು ಅಲ್ಲಿ ಅಂದ್ರೆ ನಿನ್ನೆ ಏನು ಆಲ್ರೆಡಿ ಗುರುತು ಮಾಡಿರುವಂತಹ ಪಾಯಿಂಟ್ ಏನಿದೆ ಆ ಒಂದು ಜಾಗಕ್ಕೆ ಈಗ ತೆರಳ್ತಾ ಇದ್ದಾರೆ. ಅದೇ ತೆರಳ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅಂದ್ರೆ ಇದೇ ಒಂದು ಜಾಗದಲ್ಲಿ ಅವಶೇಷಗಳು ಪತ್ತೆಯಾಗಿತ್ತು. ಆ ಒಂದು ಅವಶೇಷಗಳನ್ನ ಸೀಸ್ ಮಾಡುವಂತ, ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇವತ್ತು ಉಳಿದ 2 ಪಾಯಿಂಟ್ಗಳಲ್ಲಿ ಏನೆಲ್ಲ ಅವಶೇಷಗಳಿರುತ್ತೆ, ಅಲ್ಲಿ ಏನಾದರೂ ಅನುಮಾನಾಸ್ಪದ ರೀತಿಯಲ್ಲಿ ವಸ್ತುಗಳು ಕಂಡು ಬಂದ್ರೆ ಅದನ್ನು ಕೂಡ ವಶ ಪಡೆದುಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಈಗ ಈ ಒಂದು ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಮುಂದಾಗಿರೋದು. ನಿನ್ನೆಯ ಕಾರ್ಯಾಚರಣೆಗೆ ಇವತ್ತು ಮುಂದುವರೆದ ಭಾಗ ಅಂತ ಹೇಳಲಾಗ್ತಾ ಇದೆ. ನಿನ್ನೆ 5 ಪಾಯಿಂಟ್ಗಳಲ್ಲಿ ಸಂಪೂರ್ಣವಾಗಿ ಮಹಾಜರು ಪ್ರಕ್ರಿಯೆಯನ್ನು ಮುಗಿಸಲಾಗಿತ್ತು. ಇವತ್ತು ಇನ್ನುಳಿದ 2-3 ಪಾಯಿಂಟ್ಗಳಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಲಾಗುತ್ತೆ. ಅಂದ್ರೆ ಮೊದಲಿಗೆ ಅಲ್ಲಿ ತಲಾಶನ್ನು ನಡೆಸಿ ಅಲ್ಲಿ ಏನಾದರೂ ಅನುಮಾನಾಸ್ಪದ ರೀತಿಯಲ್ಲಿ ವಸ್ತುಗಳು ಪತ್ತೆಯಾಗಿದ್ದರೆ ಅದನ್ನು ವಶಕ್ಕೆ ಪಡೆದುಕೊಂಡು ಅಲ್ಲಿ ಏನಾದರೂ ಮೂಳೆಗಳ ಅವಶೇಷಗಳು ಸಿಕ್ಕಿದ್ರೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇವತ್ತು ದಟ್ಟವಾಗಿ ಕಂಡು ಬರ್ತದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನ 2 ಪಾಯಿಂಟ್ಗಳಲ್ಲಿ ಕೂಡ ಒಂದಷ್ಟು ಮೂಳೆಗಳ ಅವಶೇಷಗಳು ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರವೀಣ್.
ನಾಗೇಂದ್ರ ಬಾಬು, ಇವತ್ತೇ ಶೋಧ ಕಾರ್ಯ ಅಂತ್ಯವಾಗುತ್ತಾ ಅಥವಾ ನಾಳೆನೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆನಾ? ಈಗ ಸಿಕ್ಕಿರುವಂತ ಬೋರ್ಡೆಗಳು ಸಾಕಷ್ಟು ಪುರುಷರದ್ದು ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಏನ್ ಮಾಹಿತಿ ಇದೆ ಅಂತ? ಪ್ರವೀಣ್ ನೋಡಿ, ಈಗ ಒಟ್ಟು ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ರಚನೆ ಮಾಡಿಕೊಂಡು ಈ ಕಂಪ್ಲೀಟ್ ಬಂಗ್ಲಾ ದೊಡ್ಡ ಗುಡ್ಡದಲ್ಲಿ ತಲಾಶ್ ನಡೆಸುವಂತ ಕೆಲಸವನ್ನ ಮಾಡಿದ್ರು. 13 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತ ಈ ಒಂದು ಅರಣ್ಯ ಪ್ರದೇಶ, ಈ ಅರಣ್ಯ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಅಂದ್ರೆ ಒಂದು ಟೀಮ್ಗೆ ಅಂದ್ರೆ 3 ಪ್ರತ್ಯೇಕ ಟೀಮ್ಗಳ ಪೈಕಿ ಒಂದು ಟೀಮ್ಗೆ ಮಾತ್ರ ಈ ಅವಶೇಷಗಳು ಪತ್ತೆಯಾಗಿದ್ದು, ಹಾಗಾಗಿ ಅದನ್ನ 9 ಪಾಯಿಂಟ್ಗಳನ್ನಾಗಿ 9 ಜಾಗಗಳನ್ನಾಗಿ ಗುರುತು ಮಾಡಿಕೊಂಡ್ರು. ಈ 9 ಜಾಗದಲ್ಲಿ ಈ ಒಂದು ಪ್ರಕ್ರಿಯೆ ಮುಕ್ತಾಯಗೊಂಡ ಬಳಿಕ ಬೇರೆ ಜಾಗದಲ್ಲೂ ಕೂಡ ಹುಡುಕಾಟವನ್ನು ನಡೆಸ್ತಾರಾ ಅಥವಾ ಈಗ ಆಲ್ರೆಡಿ ಹುಡುಕಾಟ ಮುಕ್ತಾಯಗೊಂಡಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಲಭ್ಯವಾಗಬೇಕು. ನೋಡಿ, ಇವತ್ತು ಬಂಗ್ಲಾಗುಡ್ಡ ಸುಮಾರು ದೊಡ್ಡದಿರುವಂತಹ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶದಲ್ಲಿ 3 ಭಾಗದಿಂದ ಪ್ರತ್ಯೇಕ ತಂಡ ಹುಡುಕಾಡ್ತಾ ಬರುತ್ತೆ, ಶೋಧ ಕಾರ್ಯಾಚರಣೆ ಮಾಡ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ತಂಡಕ್ಕೆ ಮಾತ್ರ ಅದೆಲ್ಲವೂ ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಇನ್ನು ಉಳಿದ ಜಾಗದಲ್ಲೂ ಕೂಡ ಇವತ್ತು ಒಂದು ತಂಡ ಈ ಒಂದು ಮಹಜರ ಪ್ರಕ್ರಿಯೆಯಲ್ಲಿ ತೊಡಗಿದ್ರೆ, ಇನ್ನು ಉಳಿದ ತಂಡವು ಕೂಡ ಬೇರೆ ಬೇರೆ ಜಾಗದಲ್ಲಿ ಹುಡುಕಾಟವನ್ನ ನಡೆಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಬಹುತೇಕ ಇವತ್ತೇ ಈ ಒಂದು ಶೋಧ ಕಾರ್ಯಾಚರಣೆ ಅಂತಿಮಗೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗೆ. ದಿನಕ್ಕೂ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು ಅರಣ್ಯ ಇಲಾಖೆ, ಸೋಕೋ ಮತ್ತು ಕಂದಾಯ ಫಾರೆನ್ಸಿಕ್ ತಂಡ ಈಗ ಬಂಗ್ಲೆಗುಡ್ಡಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈಗ ಶೋಧ ಕಾರ್ಯ ಆರಂಭವಾಗಿರೋದು, ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಂತ? ಪ್ರವೀಣ್, ಈಗ ಜಸ್ಟ್ ಎಸ್ಐಟಿ ತನಿಖಾ ತಂಡ ಈಗ ಬಂಗ್ಲಾಗುಡ್ಡಕ್ಕೆ ಆಗಮಿಸಿದೆ. ಬಂಗ್ಲಾಗುಡ್ಡದ ಒಳಗಡೆ ಪ್ರವೇಶವನ್ನ ಮಾಡಿದೆ. ಈಗ ಇಲ್ಲಿ ನಾವು ಗಮನಿಸಬಹುದು ಪ್ರವೀಣ್, ಒಳಗಡೆ ಕಡೆ ಉಪ್ಪಿನ ಮೂಟೆ ಹಾಗೂ ಪೈಪ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನಿನ್ನೆಯೂ ಕೂಡ ಇದೇ ರೀತಿಯಾಗಿ 4 ಪೈಪ್ಗಳನ್ನ ಕೂಡ ತೆಗೆದುಕೊಂಡು ಹೋಗಲಾಗಿತ್ತು. ಆದ್ರೆ ನಿನ್ನೆ ಆ ಎಲ್ಲಾ ಪೈಪ್ಗಳನ್ನ ಕೂಡ ವಾಪಸ್ ತೆಗೆದುಕೊಂಡು ಬರಲಾಗಿತ್ತು. ಯಾಕಂದ್ರೆ ಒಂದಷ್ಟು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿತ್ತು. ಅದನ್ನ ಬಾಕ್ಸ್ಗಳಲ್ಲಿ ಇಟ್ಟುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ನಂತರ ಅಲ್ಲಿ ಅಕ್ಕಪಕ್ಕದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತಹ ಒಂದಷ್ಟು ಮೂಳೆಗಳ ಅವಶೇಷಗಳನ್ನು ಕೂಡ ಒಂದು ಬಾಕ್ಸ್ ನಲ್ಲಿ ಸಂಗ್ರಹಿಸಿ, ಅಂದ್ರೆ ಸುಮಾರು ಬಾಕ್ಸ್ಗಳಲ್ಲಿ ಸಂಗ್ರಹಿಸಿ ಅದನ್ನ ಸೀಲ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ನಾವೇನು ಗಮನಿಸ್ತಾ ಇದೀವಿ, ಒಂದಷ್ಟು ನಿನ್ನೆ ತೆಗೆದುಕೊಂಡು ಹೋದಂತಹ ಒಂದು ಬಕೆಟ್ಗಳೇನಿದೆ, ಆ ಒಂದು ಬಕೆಟ್ಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸ, ಅಂದ್ರೆ ಅಲ್ಲಿ ಸಿಗುವಂತ ಮೂಳೆಗಳ ಅವಶೇಷಗಳನ್ನ ಇದರ ಮೂಲಕ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಈಗ ಆ ಪಾಯಿಂಟ್ ಅಂದ್ರೆ ನಂಬರ್ಗಳನ್ನ ಇಲ್ಲಿರುವಂತದ್ದು, ಅಂದ್ರೆ ಪಾಯಿಂಟ್ಗಳನ್ನ ಮಾಡಿಕೊಳ್ಳುವಂತ ನಂಬರ್ಗಳೇನಿದೆ, ಆ ನಂಬರ್ಗಳನ್ನ ಇಡುವಂತ ಒಂದು ನಂಬರ್ ಬೋರ್ಡ್ಗಳಾಗಿರ್ಬೋದು ಅಥವಾ ಒಂದಷ್ಟು ಬಾಕ್ಸ್ಗಳಾಗಿರ್ಬೋದು, ಗ್ಲೌಸ್ಗಳಾಗಿರ್ಬೋದು, ಕವರ್ಗಳು, ಇದೆಲ್ಲವನ್ನ ಕೂಡ ಈಗ ಬಂಗ್ಲಾಗುಡ್ಡಕ್ಕೆ ಒಳಗಡೆ ಸಿಬ್ಬಂದಿಗಳಂದ್ರೆ ಸ್ಥಳೀಯ ಪಂಚಾಯತ್ನಲ್ಲಿ ಕೆಲಸ ಮಾಡುವಂತಹ ಒಂದಷ್ಟು ಸಿಬ್ಬಂದಿಗಳು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಇವತ್ತಿನ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಆಲ್ರೆಡಿ ಈ ಒಂದು ಬಂಗ್ಲಾಗುಡ್ಡದ ಒಳಗಡೆ ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಹಾಗೆ ಸೈಮನ್ ಅವರು ಇಬ್ರು ಕೂಡ ತೆರಳಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ತೆರಳಿರುವಂತದ್ದು, ಅವರ ಜೊತೆಯಲ್ಲಿ ವೈದ್ಯಕೀಯ ತಂಡ ಕೂಡ ತೆರಳಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಕೂಡ ತೆರಳಿದ್ದಾರೆ. ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು ತೆರಳಿದಂತಹ ಎಸ್ಐಟಿ ತನಿಖಾ ತಂಡ ಸಾಕಷ್ಟು ತಲಾಶೆಯನ್ನು ಕೂಡ ನಡೆಸಿದ್ರು. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಎಸ್ಐಟಿ ತನಿಖಾ ತಂಡದ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಈಗ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ಬಂಗ್ಲಾಗುಡ್ಡ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ತನಿಖಾ ತಂಡದ ಅಧಿಕಾರಿಗಳು. ನಿನ್ನೆ ಕೂಡ ಇದೇ ತಂಡ ಇಲ್ಲಿಗೆ ಆಗಮಿಸಿತ್ತು. ಇವತ್ತು ಕೂಡ ಒಳಗಡೆ ಪ್ರವೇಶವನ್ನ ಪಡಿತಾ ಇದೆ. ಅಂದ್ರೆ ಬಂಗ್ಲಾಗುಡ್ಡದ ಒಳಗಡೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅಂತ ನಾವು ಕರಿತೀವಿ, ಅವರು ಮಂಜುನಾಥ್ ಗೌಡರಿಗೆ ಒಳಗಡೆ ಹೋಗ್ತಿದ್ದಾರೆ. ನಿನ್ನೆ ಕೂಡ ಸಂಪೂರ್ಣವಾಗಿ ಈ ಒಂದು ಬಂಗ್ಲಾಗುಡ್ಡದ ಒಳಗಡೆ ಈಗ ಏನು ಈ ಒಂದು ಜಾಗದಲ್ಲಿ ಹೋಗ್ತಿದ್ದಾರೆ, ಇದೇ ಜಾಗದಲ್ಲಿ ಹೋಗಿ ಅಲ್ಲಿ ಏನು ನಿನ್ನೆ ಒಂದು 9 ಪಾಯಿಂಟ್ಗಳನ್ನು ಗುರುತಿಸಿದ್ರು. ಆ ಒಂದು 9 ಪಾಯಿಂಟ್ಗಳ ಪೈಕಿ 5 ಜಾಗದಲ್ಲಿ ಒಂದಷ್ಟು ಶೋಧ ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿ ಸಿಕ್ಕಂತಹ ಒಂದಷ್ಟು ತಲೆಬುರುಡೆಯ ಭಾಗಗಳು, ಅದರ ಜೊತೆಗೆ ಏನು ಸಿಕ್ಕಂತ ಮೂಳೆಗಳ ಅವಶೇಷಗಳು, ಅದೆಲ್ಲವನ್ನ ಕೂಡ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ನಿನ್ನೆ ಅದೆಲ್ಲವನ್ನ ಕೂಡ ಸೀಸ್ ಮಾಡಿ ವಶಕ್ಕೆ ಪಡೆದುಕೊಂಡು ಆ ನಂತರ ಅದೆಲ್ಲವನ್ನ ಕೂಡ ಎಸ್ಐಟಿ ಕಚೇರಿಗೆ ತೆಗೆದುಕೊಂಡು ಹೋಗಲಾಗಿದೆ. ಇವತ್ತು ಅದನ್ನ
ಲ್ಯಾಬ್ಗೆ ಕಳಿಸಿಕೊಡುವಂತ ಸಾಧ್ಯತೆ ಕೂಡ ಖಂಡಿತ ಕಂಡು ಬರ್ತದೆ. ನೋಡಿ, ಪ್ರಮುಖವಾಗಿ ಬಂಗ್ಲಾಗುಡ್ಡದ ಒಳಗಡೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಒಬ್ಬೊಬ್ಬರಾಗಿ ಅಧಿಕಾರಿಗಳ ತಂಡ, ಸೋಕೋ ಟೀಮ್ ಎಲ್ಲರೂ ಕೂಡ ಈಗ ಅಲ್ಲಿ ಒಳಗಡೆ ಹೋಗ್ತಿದ್ದಾರೆ. ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಒಂದು ಟೆಂಟ್ ಮಾದರಿಯಲ್ಲಿ ಒಳಗಡೆ ಬಂಗ್ಲಾಗುಡ್ಡದ ಒಳಗಡೆ ನಾವು ಏನು ವೈಟ್ ಮಾದರಿಯಲ್ಲಿ, ವೈಟ್ ಕಲರ್ ನಲ್ಲಿ ಕಾಣಿಸ್ತಾ ಇರುವಂತಹ ಟೆಂಟ್ ಮಾದರಿ ಇದೆ. ಅಲ್ಲಿ ಆ ಒಂದು ಜಾಗದಲ್ಲಿ ಇದ್ದು ಆ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೂ ಕೂಡ ಆ ಒಂದು ಟೆಂಟ್ ಅನ್ನು ಕೂಡ ಹಾಕೊಳ್ಳಲಾಗಿದೆ. ನೆನ್ನೆ ಸಂಪೂರ್ಣವಾಗಿ ಇಲ್ಲಿ ಮಳೆ ಒಂದು ರೀತಿಯಲ್ಲಿ ಅಡ್ಡಿಪಡಿಸಿತ್ತು. ಹಾಗಾಗಿ ಆ ಒಂದು ಮಳೆ ಬಂದರೂ ಕೂಡ ಕಾರ್ಯಾಚರಣೆಗೆ ಯಾವುದೇ ರೀತಿಯಂತ ಅಡ್ಡಿ ಆಗದಂತೆ ಸಂಪೂರ್ಣವಾಗಿ ಇಲ್ಲಿ ಶೋಧವನ್ನು ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ ನಮ್ಮ ಕ್ಯಾಮರಾ ಪರ್ಸನ್ ಕಿಶನ್ ಆ ಎಲ್ಲಾ ದೃಶ್ಯಗಳನ್ನ ಕೂಡ ತೋರಿಸ್ತಿದ್ದಾರೆ. ನೋಡಿ, ಅಲ್ಲಿ ಆ ಜಾಗದಲ್ಲಿ ಪೊಲೀಸರು ನಿಂತಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ನಿಂತಿದ್ದಾರೆ, ಸೋಕೋ ಟೀಮ್ ಕೂಡ ನಿಂತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ನಿಂತು ಅಲ್ಲಿ ಅಂದ್ರೆ ನೆನ್ನೆ ಏನು ಆಲ್ರೆಡಿ ಗುರುತು ಮಾಡಿರುವಂತಹ ಪಾಯಿಂಟ್ ಏನಿದೆ ಆ ಒಂದು ಜಾಗಕ್ಕೆ ಈಗ ತೆರಳ್ತಾ ಇದ್ದಾರೆ. ಅದೇ ತೆರಳ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ ಇದೇ ಒಂದು ಜಾಗದಲ್ಲಿ ಅವಶೇಷಗಳು ಪತ್ತೆಯಾಗಿತ್ತು. ಆ ಒಂದು ಅವಶೇಷಗಳನ್ನ ಸೀಸ್ ಮಾಡುವಂತ, ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇವತ್ತು ಉಳಿದ 2 ಪಾಯಿಂಟ್ಗಳಲ್ಲಿ ಏನೆಲ್ಲ ಅವಶೇಷಗಳಿರುತ್ತೆ, ಅಲ್ಲಿ ಏನಾದರೂ ಅನುಮಾನಾಸ್ಪದ ರೀತಿಯಲ್ಲಿ ವಸ್ತುಗಳು ಕಂಡು ಬಂದ್ರೆ ಅದನ್ನು ಕೂಡ ವಶ ಪಡೆದುಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಈಗ ಈ ಒಂದು ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಮುಂದಾಗಿರೋದು. ನಿನ್ನೆಯ ಕಾರ್ಯಾಚರಣೆಗೆ ಇವತ್ತು ಮುಂದುವರೆದ ಭಾಗ ಅಂತ ಹೇಳಲಾಗ್ತಾ ಇದೆ. ನಿನ್ನೆ 5 ಪಾಯಿಂಟ್ಗಳಲ್ಲಿ ಸಂಪೂರ್ಣವಾಗಿ ಮಹಾಜರು ಪ್ರಕ್ರಿಯೆಯನ್ನು ಮುಗಿಸಲಾಗಿತ್ತು. ಇವತ್ತು ಇನ್ನುಳಿದ 2-3 ಪಾಯಿಂಟ್ಗಳಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಲಾಗುತ್ತೆ. ಅಂದ್ರೆ ಮೊದಲಿಗೆ ಅಲ್ಲಿ ತಲಾಶನ್ನು ನಡೆಸಿ ಅಲ್ಲಿ ಏನಾದರೂ ಅನುಮಾನಾಸ್ಪದ ರೀತಿಯಲ್ಲಿ ವಸ್ತುಗಳು ಪತ್ತೆಯಾಗಿದ್ದರೆ ಅದನ್ನು ವಶಕ್ಕೆ ಪಡೆದುಕೊಂಡು, ಅಲ್ಲಿ ಏನಾದರೂ ಮೂಳೆಗಳ ಅವಶೇಷಗಳು ಸಿಕ್ಕಿದ್ರೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆ ಇವತ್ತು ದಟ್ಟವಾಗಿ ಕಂಡು ಬರ್ತದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನು 2 ಪಾಯಿಂಟ್ಗಳಲ್ಲಿ ಕೂಡ ಒಂದಷ್ಟು ಮೂಳೆಗಳ ಅವಶೇಷಗಳು ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರವೀಣ್, ನಾಗೇಂದ್ರ ಬಾಬು, ಇವತ್ತೇ ಶೋಧ ಕಾರ್ಯ ಅಂತ್ಯವಾಗುತ್ತಾ ಅಥವಾ ನಾಳೆನೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆನಾ? ಈಗ ಸಿಕ್ಕಿರುವಂತಹ ಬೋರ್ಡೆಗಳು ಸಾಕಷ್ಟು ಪುರುಷರದ್ದು ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೇನು ಮಾಹಿತಿ ಇದೆ ಅಂತ? ಪ್ರವೀಣ್, ನೋಡಿ, ಈಗ ಒಟ್ಟು ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ರಚನೆ ಮಾಡಿಕೊಂಡು ಈ ಕಂಪ್ಲೀಟ್ ಗುಡ್ಡದಲ್ಲಿ ತಲಾಶ್ ನಡೆಸುವಂತ ಕೆಲಸವನ್ನ ಮಾಡಿದ್ರು. 13 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಅರಣ್ಯ ಪ್ರದೇಶ, ಈ ಅರಣ್ಯ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಅಂದ್ರೆ ಒಂದು ಟೀಮ್ಗೆ, ಅಂದ್ರೆ 3 ಪ್ರತ್ಯೇಕ ಟೀಮ್ಗಳ ಪೈಕಿ ಒಂದು ಟೀಮ್ಗೆ ಮಾತ್ರ ಈ ಅವಶೇಷಗಳು ಪತ್ತೆಯಾಗಿದ್ದು, ಹಾಗಾಗಿ ಅದನ್ನ 9 ಪಾಯಿಂಟ್ಗಳನ್ನಾಗಿ 9 ಜಾಗಗಳನ್ನಾಗಿ ಗುರುತು ಮಾಡಿಕೊಂಡ್ರು. ಈ 9 ಜಾಗದಲ್ಲಿ ಈ ಒಂದು ಪ್ರಕ್ರಿಯೆ ಮುಕ್ತಾಯಗೊಂಡ ಬಳಿಕ ಬೇರೆ ಜಾಗದಲ್ಲೂ ಕೂಡ ಹುಡುಕಾಟವನ್ನು ನಡೆಸ್ತಾರಾ ಅಥವಾ ಈಗ ಆಲ್ರೆಡಿ ಹುಡುಕಾಟ ಮುಕ್ತಾಯಗೊಂಡಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಲಭ್ಯವಾಗಬೇಕು. ನೋಡಿ, ಇವತ್ತು ಬಂಗ್ಲಾಗುಡ್ಡ ಸುಮಾರು ದೊಡ್ಡದಿರುವಂತಹ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶದಲ್ಲಿ 3 ಭಾಗದಿಂದ ಪ್ರತ್ಯೇಕ ತಂಡ ಹುಡುಕಾಡ್ತಾ ಬರುತ್ತೆ, ಶೋಧ ಕಾರ್ಯಾಚರಣೆ ಮಾಡ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ತಂಡಕ್ಕೆ ಮಾತ್ರ ಅದೆಲ್ಲವೂ ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಇನ್ನು ಉಳಿದ ಜಾಗದಲ್ಲೂ ಕೂಡ ಇವತ್ತು ಒಂದು ತಂಡ ಈ ಒಂದು ಮಹಜರ ಪ್ರಕ್ರಿಯೆಯಲ್ಲಿ ತೊಡಗಿದ್ರೆ ಇನ್ನು ಉಳಿದ ತಂಡವು ಕೂಡ ಬೇರೆ ಬೇರೆ ಜಾಗದಲ್ಲಿ ಹುಡುಕಾಟವನ್ನ ನಡೆಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಬಹುತೇಕ ಇವತ್ತೇ ಈ ಒಂದು ಶೋಧ ಕಾರ್ಯಾಚರಣೆ ಅಂತಿಮಗೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗೆ.